ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್. ವ್ಲಾಗ್ ಮಾಡದೆ ತುಂಬ ದಿನ ಆಗಿತ್ತು. ಬೆಂಗಳೂರಿಂದ ಬಂದ ನಂತರ ವ್ಲಾಗ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ. ಹಾಗಾಗಿ ವ್ಲಾಗನ್ನು ಮಾಡುವ ಅಂತ ಹೇಳಿ ಹೊರಟಿರುವಂಥದ್ದು. ಅಂದರೆ ಟೈಮ್ ಆಗಲಿಲ್ಲ ಅಂತ ಕೇಳಿದರೆ ಬೆಂಗಳೂರಿನಲ್ಲಿ ವ್ಲಾಗನ್ನು ನೀವು ನೋಡಿದ್ದೀರಿ. ಇಲ್ಲಿ ಊರಿಗೆ ಬಂದ ನಂತರ ನಾನು ಸ್ವಲ್ಪ ಕಾಲೇಜು ವರ್ಕಲ್ಲಿ ಬ್ಯುಸಿ ಆದೆ. ಈಗ ಇವತ್ತು ನಾನು ಒಂದು ವ್ಲಾಗನ್ನು ಮಾಡುವ ಅಂತ ಹೇಳಿ ಹೊರಟಿರುವಂಥದ್ದು. ನೋಡಿ, ಇಲ್ಲಿ ಇದು ನನ್ನ ಅಕ್ಕನ ಮಗಳು ನಿನ್ನೆ ಬಂದಿದ್ದಾರೆ. ಸ್ಕೂಲಿಗೆಲ್ಲ ಇನ್ನು ರಜೆ ಅಲ್ಲ, ಹಾಗಾಗಿ ಇವನು ಲೇಹನ್ ಅಂತೇಳಿ ಅಕ್ಕನ ಮಗ. ಇನ್ನು ಫಿಫ್ತ್ ಸ್ಟ್ಯಾಂಡರ್ಡು. ಹಾಯ್ ಮನ್. ಇವಳು ಶಾರ್ವರಿ ಅಂತ ಹೇಳಿ ಈಗ 2 ವರ್ಷ ಆಗ್ತಾ ಇದೆ. ಹಾಗಾಗಿ ಇನ್ನು ಈಗ 2.5 ವರ್ಷ ಆಗ್ತಾಯಿದೆ ಇವಳಿಗೆ. ಏನು ವ್ಲಾಗ್ ಅಂತ ಹೇಳಿದರೆ, ನಿನ್ನೆ ದಿನ ನಮಗೆ ಕುರಿಯ ಬಂದರು ಅಂತ ಹೇಳಿ ಉಪ್ಪಿನಂಗಡಿ ರೂಟ್ ಹತ್ತಿರ ದೇವಿ ಮಹಾತ್ಮೆ ಅನ್ನುವಂಥ ಯಕ್ಷಗಾನ ಇತ್ತು. ಇವತ್ತು ಪುತ್ತೂರಿನ ಹತ್ತಿರ ಕುಂಬ್ರದಲ್ಲಿ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಪ್ರಸಂಗ ಇದೆ. ದಿನಾಂಕ 10/4/2026 ಇವತ್ತು ಇರುವಂಥದ್ದು ಕುಂಬ್ರದ ಹತ್ತಿರ. ಸೊ ಹಾಗಾಗಿ ಏನು ವಿಚಾರ ಕೇಳಿದರೆ, ಬೆಂಗಳೂರಿನಲ್ಲಿ ಯಕ್ಷಗಾನ ಇದೆ ಅಂತ ಹೇಳಿ ವಿಡಿಯೋ ಮಾಡಿದ್ದೆ, ಮತ್ತು ಸ್ಥಳದ ಬಗ್ಗೆ ವಿಡಿಯೋ ಮಾಡಿದ್ದೆ. ಒಂದಷ್ಟು ಪ್ಲೇಸ್ ಬದಲಾವಣೆ ಆಗಿತ್ತು, ಅದರ ಬಗ್ಗೆ ವೀಡಿಯೋಸನ್ನು ಹಾಕಿದ್ದೆ. ಮತ್ತು ಸುಬ್ರಹ್ಮಣ್ಯದಿಂದ ಬೇಲೂರಿಗೆ ಹೋಗುವಂಥದ್ದು ಅಥವಾ ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗುವಂಥದ್ದು, ಅಲ್ಲಿಯ ಒಂದಷ್ಟು ಎಲ್ಲ ವೀಡಿಯೋಗಳನ್ನು ಕೂಡ ನಾನೊಂದು ಅಪ್ಲೋಡ್ ಮಾಡಿದ್ದೇನೆ. 4-5 ವೀಡಿಯೋಸ್ಗಳಿದೆ. ಬೆಂಗಳೂರಿದ್ದು ಅಲ್ಲಿಯ ಜನರ ಪ್ರತಿಕ್ರಿಯೆ ಅನ್ನುವಂಥದ್ದು, ಅಥವಾ ಬನ್ಕಲ್ಲಿದ್ದಾಗಿರ್ಬೋದು, ಬೇಲೂರಿದ್ದು ಎಲ್ಲ ವೀಡಿಯೋಸ್ಗಳನ್ನು ಕೂಡ ನಾನು ಅಪ್ಲೋಡನ್ನು ಮಾಡಿದ್ದೇನೆ. ನೀವು ನೋಡಿದ್ದೀರಿ ಅಂತ ಹೇಳಿ ಅಂದುಕೊಳ್ತೇನೆ. ನಾನಂದರೆ ನಮ್ಮ ವೀಕ್ಷಕರಿಗೆ ಕಟೀಲು ಮೇಳೊಂದು ಬೆಂಗಳೂರಿಗೆ ಹೋಗಿ ಪ್ರದರ್ಶನವನ್ನು ನೀಡ್ತದೆ ಅಂತ ಹೇಳಿದರೆ, ಸೊ ಅಲ್ಲಿಯ ನಮ್ಮ ಬಸ್ಸಿನಲ್ಲಿ ಹೋಗಿರುವಂಥ ವಿಚಾರಗಳಾಗಿರ್ಬೋದು, ಅದರ ಜರ್ನಿ ವೀಡಿಯೋಸನ್ನೆಲ್ಲ ಹಾಕಿದ್ದೆ. ಒಳ್ಳೆಯ ರೀತಿಯ ಸಪೋರ್ಟನ್ನು ಕೂಡ ನೀಡಿದ್ದೀರಿ. ಖುಷಿಯಾಯಿತು. ಬೆಂಗಳೂರಲ್ಲಿ ತುಂಬ ಜನ ಬಂದು ಮಾತಾಡಿದರು. ಅಂದರೆ ವೀಡಿಯೋಸನ್ನು ನೋಡಿದ್ದೇವೆ ನಾವು, ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀರಲ್ಲ ಅಂತ ಹೇಳಿ, ಅಥವಾ ತುಂಬ ಜನ ಬಂದು ಗುರುತಿಸ್ತೀರಿ, ಮಾತಾಡ್ತೀರಿ, ಬಹಳಷ್ಟು ಸಂತೋಷ ಆಗ್ತದೆ. ಸೊ ಹಾಗಾಗಿ ಈ ಯಕ್ಷಗಾನದ ಬೆಂಗಳೂರಿನಲ್ಲಿ ನಡೆದಂಥ ನಾವು ಮೊದಲನೇದಾಗಿ ಬೆಂಗಳೂರಿನ ಜನತೆಗೆ ಆಗಿರ್ಬೋದು, ಅಥವಾ ಬೆಂಗಳೂರಿನಲ್ಲಿ ಯಕ್ಷಗಾನವನ್ನು ಆಯೋಜಿಸಿದಂತಹ ಆಯೋಜಕರು ಯಾರಿದ್ದಾರೆ, ನಿಮಗೆ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ, ಮತ್ತು ನಮಗೆ ನಮ್ಮ ಮೇಳದ ಕಲಾವಿದರಿಗೆ ವಿಶೇಷವಾಗಿಯೂ ಎಲ್ಲರಿಗೂ ಒಳ್ಳೆಯ ರೀತಿಯ ಸಪೋರ್ಟನ್ನು ನೀಡಿದ್ದೀರಿ. ಅತ್ಯದ್ಭುತವಾದ ಸಭೆ ಇತ್ತು. ಆ ಸಪೋರ್ಟ್ ನಡುವೆ ನಮಗೆ ನಾವಷ್ಟು ಯಕ್ಷಗಾನ ಒಂದು ಅತ್ಯದ್ಭುತವಾಗಿ ಮೂಡಿ ಬರಬೇಕು ಅಂತ ಹೇಳಿದರೆ ಪ್ರೇಕ್ಷಕರ ಸಪೋರ್ಟ್ ಅನ್ನುವಂಥದ್ದು ಮೈನ್ ಆಗ್ತದೆ. ಬೆಂಗಳೂರಿನ 2 ಕಡೆಗಳಲ್ಲಿಯೂ ಕೂಡ ಒಳ್ಳೆಯ ಪ್ರೇಕ್ಷಕರ ಸಪೋರ್ಟ್ ಇತ್ತು, ಮತ್ತು ಬೇಲೂರಿನಲ್ಲಿಯೂ ಕೂಡ ಸಪೋರ್ಟ್ ಇತ್ತು, ಬನ್ಕಲಲ್ಲಿ ಕೂಡ ಹಾಗೆ ಒಳ್ಳೆಯ ರೀತಿಯ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರಿನ ಆಟದಲ್ಲಿ ನಮ್ಮ ಊರಿನ ಅವರೇ ಆಯೋಜನೆ ಮಾಡಿರುವಂತಹ ಬೆಂಗಳೂರಲ್ಲಿ ನಡೆದ ಅಕ್ಷಯನಗರ ಆಗಿರ್ಬೋದು, ಅಥವಾ ಇನ್ನೊಂದು ಎಲ್ಲಿ ಸುಬ್ರಹ್ಮಣ್ಯ ಮಠ ಇಲ್ಲಿ ನಡೆದಿರುವಂಥದ್ದು ಕುಮಾರಸ್ವಾಮಿ ಲೇಔಟ್, ಈ 2 ಕಡೆಯಲ್ಲಿ ಕೂಡ ನಡೆದಿರುವಂತಹ ಯಕ್ಷಗಾನ ಅನ್ನುವಂಥದ್ದು ಅತ್ಯದ್ಭುತ. ಇನ್ನು ಸ್ವಲ್ಪ ವೀಡಿಯೋಸ್ ಕ್ಲಿಪ್ಗಳಿದೆ, ಅದನ್ನು ನಾನು ಹಾಕ್ತೇನೆ. ಆಲ್ರೆಡಿ ಒಂದಷ್ಟು ವೀಡಿಯೋಸ್ಗಳನ್ನು ಹಾಕಿದ್ದೇನೆ. ಸೊ ಹಾಗಾಗಿ ಯಾರಾದರೂ ಆ ವಿಡಿಯೋವನ್ನು ಬೆಂಗಳೂರಿಗೆ ಬಂದು ಮಾತಾಡಿದ್ದೀರಿ ಸಬ್ಸ್ಕ್ರೈಬರ್ಸ್ಗಳು, ನಿಮಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಒಂದಷ್ಟು ವೀಡಿಯೋಸ್ಗಳಿದೆ ನೋಡಿ, ನನ್ನ ಚಾನಲಲ್ಲಿ ನಾನು ಬೆಂಗಳೂರಿನ ಜರ್ನಿಯ ಬಗ್ಗೆ ವೀಡಿಯೋಸ್ಗಳನ್ನು ಹಾಕಿದ್ದೇನೆ. ಆ ವೀಡಿಯೋಸ್ಗಳು ಯಾರಾದರೂ ನೋಡದೇ ಇದ್ದರೆ ನೋಡಿ. ಬಸ್ಸಿನಲ್ಲಿ ಹೋದಂಥ ಟ್ರಾವೆಲ್ಗಳಾಗಿರ್ಬೋದು, ಬೆಂಗಳೂರಿನ ಬೆಳಿಗ್ಗೆಯಿಂದ ನೈಟ್ ತನಕ ನಾನೊಂದು ವ್ಲಾಗನ್ನು ಮಾಡಿದ್ದೇನೆ. ಅದರ ವೀಡಿಯೋಸ್ಗಳು ಕೂಡ ಇದೆ. 2 ಕಡೆ ಬೆಂಗಳೂರಿನ 2 ಕಡೆ ಬೇಲೂರಿದ್ದು ಸುಬ್ರಹ್ಮಣ್ಯದ ಎಲ್ಲ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ಇದೆ. ನೋಡಿ, ಸಪೋರ್ಟ್ ಮಾಡಿ. ಇದರ ನಡುವೆ ಪಾಡ್ಕಾಸ್ಟ್ಗಳು ಅಂದರೆ ಸಂದರ್ಶನದ ಭಾಗ ನಡೀತಾ ಇದೆ. ಸದಾಶಿವಕುಲಾಲ್ ಅವರದು 2 ಭಾಗ ಆಯಿತು, ಇನ್ನು 1 ಭಾಗ ಅನ್ನುವಂಥದ್ದಿದೆ. ಅವಳಿಗೆ ನಿದ್ರೆ ಬರ್ತಾ ಇದೆ, ನಾನು ವೀಡಿಯೋಸ್ಗೆ ಅಂತ ಹೇಳಿ ಕರ್ಕೊಂಡು ಬಂದಿರುವಂಥದ್ದು. ಇದರ ನಡುವೆ ಇನ್ನು ಮುಂದಿನ ವಾರದಲ್ಲಿ ವಿಶೇಷ ಅತಿಥಿಗಳು ಇನ್ನೊಬ್ಬರ ಸಂದರ್ಶನದ ಭಾಗ ಕೂಡ ಬರ್ತದೆ. ಇನ್ನು ಹೇಗಿದ್ರು ಮೇಳ 1 ತಿಂಗಳು 1.5 ತಿಂಗಳಷ್ಟೇ ಇದೆ. ನಂತರ
ತಿರುಗಾಟಗಳೆಲ್ಲವೂ ಕೂಡ ಮುಕ್ತಾಯಗೊಳ್ಳುತ್ತದೆ. ಅಲ್ಲಿಯವರೆಗೆ ಸಾಧ್ಯವಾದಷ್ಟು ವೀಡಿಯೋಸನ್ನು ಹಾಕ್ತೇನೆ. ಮಳೆಗಾಲದ ಸಂದರ್ಭದಲ್ಲಿ ಸ್ವಲ್ಪ ವಿಭಿನ್ನತೆಯಲ್ಲಿ ವೀಡಿಯೋಸ್ ಮಾಡುವಂತ ಹೇಳಿ ಪ್ಲ್ಯಾನ್ಸ್ಗಳಿದೆ. ಅಂದರೆ ಏನು ವೀಡಿಯೋಸ್ ಅಂಥೇಳಿ ನೀವು ಚಾನಲ್ ನೋಡ್ತಾ ಇರಿ. ಖಂಡಿತವಾಗಿ ನಿಮಗೆ ನಾನು ಅದಕ್ಕೆ ಏನು ವೀಡಿಯೋಸ್ಗಳಂತ ಹೇಳಿ ಮುಂದಿನ ಮೇಳ ತಿರುಗಾಟಗಳು ಮುಕ್ತಾಯ ಆದ ನಂತರ ನಾನು ಕೂಡ ಫ್ರೀ ಆಗ್ತೇನೆ. ಹಾಗಾಗಿ ಮನೇಲಿ ವೀಡಿಯೋಸ್ಗಳನ್ನು ರೆಗ್ಯುಲರ್ ಆಗ್ತಾ ಇಡ್ತೇನೆ ಅಂತ ಹೇಳೋದರ ಜೊತೆಗೆ ನನ್ನದು ಫೇಸ್ಬುಕ್ಕಲ್ಲಿ ಯಕ್ಷ ಕನ್ನಡ ಅಂತ ಪೇಜ್ ಇದೆ. ಅಲ್ಲಿ ಕೂಡ ನಾನು ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾ ಇದ್ದೇನೆ. 5,000 ಚಿಲ್ಲರೆ ಏನು ಫಾಲೋವರ್ಸ್ ಇದ್ದಾರೆ. ದಯವಿಟ್ಟು ಯೂಟ್ಯೂಬಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಿ, ನಿಮ್ಮದು ಫೇಸ್ಬುಕ್ ಇದ್ದರೆ ಫೇಸ್ಬುಕ್ಕು ಹಾಗೂ ಇನ್ಸ್ಟಾಗ್ರಾಮಲ್ಲಿ ಸತೀಶ್ ಚಾರ್ಮಾಡಿ ಅಂತ ಹೇಳಿ ಪೇಜ್ ಇದೆ. ಫೇಸ್ಬುಕ್ಕಲ್ಲಿ ಯಕ್ಷ ಕನ್ನಡ ಅಂತ ಹೇಳಿ ಇದೆ. ದಯವಿಟ್ಟು ಫಾಲೋ ಕೊಡೋದವರು ಫೇಸ್ಬುಕ್ಕಿಗೆ ಹೋಗಿ ಫಾಲೋ ಕೊಡಿ. ಅಲ್ಲಿ ಕೂಡ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೇನೆ ಅಂತ ಹೇಳ್ತಾ, ಬೆಂಗಳೂರಿನ ಯಕ್ಷಗಾನಕ್ಕೆ ಯಾರೆಲ್ಲ ಬಂದಿದ್ದೀರಿ, ಯಕ್ಷಗಾನವನ್ನು ಮುಂದಿನ ವರ್ಷ ತಿರುಗಾಟದಲ್ಲೂ ಕೂಡ ಇದೆ ಅಂತ ಹೇಳ್ತಾರೆ. ಬಟ್ ಅದು ಸೆಟ್ಗಳ ಬದಲಾವಣೆ ಆಗಬಹುದು. ನನಗೆ 5ನೇ ಮೇಳದಲ್ಲಿದ್ದರೆ ಬೇರೆ ಮೇಳಕ್ಕೆ ಬದಲಾವಣೆ ಆದರೆ ನಾವು ಬರ್ತೇವೆ ಇಲ್ವೋ ಅಂತ ಹೇಳಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಟೀಲು ಮೇಳ 7 ಮೇಳಗಳು ಕೂಡ ಬೆಂಗಳೂರಿಗೆ ಬರಬೇಕು ಅನ್ನುವಂಥದ್ದು ನಮ್ಮದು ಕೂಡ ಬಯಕೆ. ಹಾಗಾಗಿ ಪ್ರತಿ ವರ್ಷವೂ ನಾವೇ ಬರುವಂಥದ್ದಲ್ಲ, ಉಳಿದ ಮೇಳದ ಕಲಾವಿದರಿಗೆ ಕೂಡ ಅವಕಾಶಗಳಾಗಬೇಕು ಅನ್ನುವಂಥದ್ದು ನನ್ನ ಕೋರಿಕೆ. ಸೊ ಬೆಂಗಳೂರಿನಲ್ಲಿ ಈಗಾಗಲೇ ನಮಗೆ ಗೊತ್ತಿದ್ದ ಪ್ರಕಾರ ಮುಂದಿನ ವರ್ಷಕ್ಕೂ ಕೂಡ ಯಕ್ಷಗಾನ ಇದೆ ಅನ್ನುವಂಥ ಮಾಹಿತಿಗಳಿದೆ. ಸೊ ನೋಡಿ, ಯಾರೆಲ್ಲ ಬಂದಿದ್ದೀರಿ, ಯಕ್ಷಗಾನವನ್ನು ಅಲ್ಲಿ ಬಂದು ನೋಡಿದ್ದೀರಿ, ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ವಿಡಿಯೋ ಇಷ್ಟ ಆದರೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಟಾಟಾ ಅಂತಲೇ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗುವ.